ಅವ್ವ 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 ಇವಳು ಐಸ್ಪುರಿಯ ನೋಡವ ಹೆಂಗ್ ರೆಡಿಯಾಗಿ ನಿಂತವಳೆ. ವರಾಜಿಗಿಂತ ಜೋರಾಗಿ ಮಾಡ್ಕೊತಾಳಲ್ಲ ಬರ್ತಡೇ ಇವಳು. ಏನು ಸಾಮಿಯಾನ ಏನು ಒಡವೆ ಅವಳು ಏನು ಔಟು ಅವತಾರ ಜೋರಾಗಿ ಮಾಡ್ಕೊತಾವಳು ಹೇಳು. ಅವಳು ದುಡ್ಡು ಅವಳ ಕ್ಲಾಸು ಏನಾರ ಮಾಡ್ಕೊಳ್ಳಿ. ನಿನ್ಗೆ ಯಾಕಮ್ಮ ಬಂದಿದ್ಯಾ ಕೇಕ್ ತಿನ್ನು, ಊಟ ಕೊಟ್ರೆ ಊಟ ಉಣ್ಣು, ಮನ್ಗೋಗಮ್ಮ. ಅಲ್ಲ ಕಣಿ ಹೇಳಿದ್ದು ಇಷ್ಟು ಜೋರಾಗಿ ಮಾಡ್ಕೊತಾಳಲ್ಲ ಬರ್ತಡೇಯ ಅಂತ. ತಾಯಿ ಶಾರದಾ ಯಾಕವ ನೀನು ಎಕ್ಸೈಸ್ ಇಟ್ಕೊಂಡು ನಿಂತಿದ್ಯಲ್ಲ? ಮುಯ್ ಬರ್ಕೊ ಅಂತ ಕೊಟ್ಟವಳೆ ಕಣಮ್ಮ ಲಕ್ಷ್ಮಕ್ಕ. ಮುಯ್ಯ ಯಾರ್ಯಾರು ದುಡ್ಡು ಕೊಡ್ತಾರಲ್ಲ ಮುಯ್ಯ ಹಾಕೋರ್ದೆಲ್ಲನೂ ಮುಯ್ ಬರ್ಕೊ ಅಂದ್ಬಿಟ್ಟು ನನ್ನ ಕೈಲಿ ಕೊಟ್ಟವಳೆ. ನಿಮ್ಮ ಮುಯ್ಯ ಹಾಕಂಗಿದ್ರೆ ಕೊಡಿ, ಇಲ್ಲ ಬರ್ಕೊತೀನಿ. ಮುಯ್ ಬೇರೆ ಹಾಕ್ಬೇಕವ. ಸರಿ ಆಯ್ತು ಬಿಡು. ಯಾಕಮ್ಮ ನೀವು ಮುಯ್ ತಂದಿಲ್ವೇ? ಲೇ ತಂದಿವ್ನ ಕಣ್ಗಿ ಕವರ್ಗೆ ಹಾಕೊಂಡು 11 ರೂಪಾಯಿ ಕೊಟ್ಟನು. ನಾನು ನೋಡಮ್ಮ ನಮ್ಮ ಹಿತ್ಲಲ್ಲಿ ಹೂವು ಎಲ್ಲ ಘನವಾಗಿ ಬೆಳೆದು ನಿಂತ್ಬಿಟ್ಟಿದ್ದು ಎಲ್ಲನೂ ಕಿತ್ಬಿಟ್ಟು ಕಟ್ಬಿಟ್ಟು ಒಂದು ಬೊಕ್ಕೆ ಮಾಡ್ಕೊಂಡು ಬಂದೀನಿ. ನನಗೂ ಹೇಳಕ್ಕಿಲ್ಲೇ ನಮ್ಮ ಹಿತ್ಲು ಮುತ್ಲೆಲ್ಲ ಇರ್ತಿದ್ದೋ ಕಿತ್ಕೊಂಡು ನಾನು ಒಂದು ಕವರ್ ಮಾಡ್ಕೊಂಡು ಬಂದ್ಬಿಡೀನಿ. ನನಗೂ 11 ರೂಪಾಯಿ ದುಡ್ಡು ಉಳಿಯೋದು. ನಾನು ಹೂವಿನ ಜೊತೆಗೆ ಒಂದು ಸೀರೆನೂ ಕೊಡ್ತಾ ಇದ್ದೀನಿ ಅವಳಿಗೆ. ಮುಯ್ಯ ಹಾಕ್ತಾವ್ನಿ. ನಾನು ಮುಂದಿನ ತಿಂಗಳು ನಾನು ಬರ್ತಡೇ ಮಾಡ್ಕೊತೀನಿ, ಅದಕ್ಕೆ ನಾನು ಕೊಡ್ಲಿ ಅಂದ್ಬಿಟ್ಟು ನಾನು ಕೊಡ್ತಾವ್ನಿ, ಒಂದು ಸೀರೆ ಕೊಡ್ತಾವ್ನಿ. ಅವ ಎಲ್ಲ ಕಲ್ತ್ಕೊಬಿಟ್ರಿ ಕಂಡ್ರಿಗೆ ನೀವು ಮೇಲೆ ಬರ್ತಡೇ ಅದು ಇದು ಅಂತ. ಏನ್ರಿ ಬರ್ತಡೇ ಮಾಡು ಅಂತಂದ್ರೆ ರೇಗಾಡ್ತಾ ಇದ್ರಿ, ಈಗ ನೋಡಿದ್ರೆ ನನ್ಕಿಂತ ಜೋರಾಗಿ ಬಂದು ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ ಸುಂದ್ರಂತರ. ನನ್ನ ಹೆಂಡ್ರು ಬರ್ತಡೇ ಅಲ್ವೇನೆ, ನಾನು ರೆಡಿಯಾಗಕ್ಕಿಲ್ವೇ? ಸುಂದ್ರ ಕಣ್ಣಂಗೆ ಕಾಣಿಸ್ತಾ ಇದೆಯಾ ಕಣೆ, ನನ್ನ ಕಣ್ಣೇ ಬೀಳತರ ಅದೇ ನೋಡಿ. ಎಲ್ಲಾರು ಹೆಂಗ್ ಬಂದಿದ್ದಾರೆ ಜನ ಬರ್ತಡೇ ಅಂದಿದ್ಕೆ. ಗಿಫ್ಟ್ ಬಾಕ್ಸ್ ಇಟ್ಕೊಂಡು ಕವರ್ಗಳು ಇಟ್ಕೊಂಡು ಅಯ್ಯೋ ಏನೇನು ಕೊಟ್ಟಾರೋ ಏನೇನು ಮಾಡಾರೋ ಕಾಣೆ. ನಮ್ಮೂರ್ ಜನದ ಬುದ್ಧಿ ಗೊತ್ತಿಲ್ವಾಗಿ ನಿನ್ಗೆ? 11 ರೂಪಾಯಿ ಕೊಟ್ಬಿಟ್ಟು ಕವರ್ ಕೊಟ್ಬಿಟ್ಟು ಮನೆ ಮಂದಿ ಎಲ್ಲ ಉಣ್ಕೊಂಡೈತಾರೆ ಕಣ್ ತಕ್ಕ. ನೋಡಂತಡಿ ಯಾರ್ಯಾರು ಏನೇನು ಕೊಟ್ಟಾರು ಅಂತ. ಈ ಡ್ರೆಸ್ಸಲ್ಲಿ ಬಾಳ ಚೆನ್ನಾಗಿ ಕಾಣಿಸ್ತಾ ಇದ್ದಿ ಕಣಮೆ ನೀನು, ಸೂಪರ್ ಆಗಿ ಕಾಣಿಸ್ತಾ ಇದ್ದಿ. ಏನು ಒಡವೆ ಎಲ್ಲ ಇದ್ಯಾವುದು? ಇದೊಂದು ಸರ ಬೇರೆ ಹಾಕೊಂಡಿದ್ಯಲ್ಲ, ಇದ್ಯಾರ್ದು? ಇದು ತಿಮ್ಮಜ್ಜಿದು ಬರ್ತಡೇ ಅಲ್ವೇ, ಅದಕ್ಕೆ ಈಸ್ಕೊಂಡು ಹಾಕೊಂಡು ಸುಮ್ಮನಿರು, ನೀನು ಎಲ್ಲಾರ ಮುಂದೆ ಕೇಳ್ಬೇಡ. ನಾನು ಒಡವೆ ಮಾಡಿಸ್ಕೊಟ್ರು ಕಂಡರ ಒಡವೆ ಇಸ್ಕೊಂಡು ಹಾಕೊಳ್ಳೋದು ಬಿಡ್ಬೇಡ ನೀನು. ಸುಮ್ಮನಿರಪ್ಪ ಮರೆಯ, ಏನು ಮಾತಾಡ್ಬೇಡ, ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಅತ್ತೆ ಅಲ್ಲಿ ನೋಡತ್ತೆ ಲಕ್ಷ್ಮಕ್ಕ ಹೆಂಗೆ ಬರ್ತಡೇ ಮಾಡ್ಕೊತಾ ಇದ್ದಳು. ನಂದು ಮುಂದಿನ ತಿಂಗಳು ಬರ್ತಡೇ ಅದೇ, ನೀನು ಹಿಂಗೆ ಮಾಡಬೇಕು ಕಣತ್ತೆ. ನನಗೂ ನಿನ್ನ ಮಗನಿಗೆ ಹೇಳತ್ತೆ ನಂದು ಹಿಂಗೆ ಬರ್ತಡೇ ಮಾಡೋಕ್ಕೆ. ಏನ ಬರ್ತಡೇ ಮಾಡಕ್ಕೆ ಅಲ್ಸಿದ್ರೆ ಮಾಡ್ನಾಡಿ. ಅವಳಿಗೇನ ತಿಂದಿಟ್ಟು ಹೆಚ್ಚಾಗಿ ಬರ್ತಡೇ ಮಾಡ್ಕೊಂಡು ನಿಂತವಳೆ ಅಂದ್ಬಿಟ್ಟು ನೀನು ಹಂಗೆ ಅಡಿಯ ನಡಿಯ ಮನೆಗೆ. ಅಲ್ಲ ಕಣತ್ತೆ, ನಾವು ಬರ್ತಡೇ ಮಾಡ್ಕೊಂಡ್ರೆ ಎಲ್ಲರಿಗೂ ನಮಗೂ ಗಿಫ್ಟ್ ಕೊಡ್ತಾರೆ ಕಣತ್ತೆ, ಅದಕ್ಕೆ. ಅವ್ರು ಕೊಡೋದು ಬೇಡ ಮಾಡೋದು ಬೇಡ, ನಾವು ತಿರ್ಗವ್ರು ಕೊಡಕ್ಕಿಲ್ವೇ? ಮಾಡಕ್ಕೆ ಅಲ್ಸಿದ್ರೆ ಮಾಡ್ನಡಿ. ನೀನೇನಾರು ನನ್ನ ಬರ್ತಡೇ ಮಾಡಲಿಲ್ಲ ಅಂದ್ರೆ ಮುಂದಿನ ತಿಂಗಳು ನನ್ನ ಕೆರೆನ ಬಾವಿನ ನೋಡ್ಕೋತೀನಿ. ನೋಡು ಲಕ್ಷ್ಮಕ್ಕ ಹೆಂಗೆ ಮಾಡ್ಕೊತಾ ಇದ್ದಾಳು, ಹಂಗೆ ನನಗೆ ಬರ್ತಡೇ ಮಾಡ್ಬೇಕು ಅಷ್ಟೇ. ನೀನು ಅದೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಬರ್ತಡೇ ಮಾಡಲ್ವೇನು? ನಾನೇನು ಕಮ್ಮಿ ಮಾಡಿದ್ದೀನಿ ನಿಮಗೆ? ಹಿಟ್ ಮಾಡಿಕ್ತಾ ಇಲ್ವೇನು? ಎಲ್ಲ ಮಾಡ್ತಾ ಇಲ್ವೇನು? ಆದ್ರೂ ನನಗೆ ಬರ್ತಡೇ ಮಾಡಲ್ವೇನು? ಲೇ ಇಲ್ಲಿ ಬಂದಿತ್ತವ ಯಾಕೆ ರಾಮಂತ ಮಾಡ್ತಾ ಇದ್ದಿ? ಮನೆಗೆ ಹೋಗಿ ಮಾತಾಡೋಣ ಸುಮ್ಮನಿರೇ. ನಾನು ರಾಧಾ ಅಂತ ಮಾಡ್ತಾ ಇದ್ದೀನಿ ಏನು? ನನ್ನ ಬರ್ತಡೇ ಮಾಡ್ತೀನಿ ಅಂತ ನೀವು ಹೇಳಿದ್ರೆ ನಾನು ಯಾಕೆ ಇಷ್ಟೆಲ್ಲ ಮಾತಾಡ್ತಿದ್ದೆ? ನಿನ್ ತಮ್ಮಯ್ಯ ಸುಮ್ಮನಿರೇ, ಮನೆಗೆ ಹೋಗಿ ಮಾತಾಡೋಣ. ಅದೇನು? ಆಯ್ತು ಬಿಡಿಯತ್ತೆ, ಮಾತಾಡಲ್ಲ, ನಾನು ಮಾತಾಡಲ್ಲ. ನನ್ನ ವಾಕ್ ಸ್ವಾತಂತ್ರ್ಯನ ಕಿತ್ಕೊಂಡ್ಬಿಟ್ಟಿದ್ದೀರಾ ನೀವು. ಏನಗಿ ವಾಣಿ ಇಷ್ಟೊಂತ ಜೋರ ಒಡವೆ ಹಾಕೊಂಡು ಅದ್ಯಾವುದು ಮಿಡ್ಡಿ ಇಟ್ಕೊಂಡು ನಿಂತಾಳಲ್ಲ ಲಕ್ಷ್ಮಕ್ಕ. ಬರ್ತಡೇ ಅಲ್ವೇನಕ್ಕ? ಅದಕ್ಕೆ ಕಣ ಆ ವರಾಜಿನ ಹಿಂಗೆ ಅಲ್ವೇ ರೆಡಿಯಾಗಿದ್ದಿದ್ದು. ನೋಡ್ಲಿ ನೀನು ವರಾಜಿ ಬರ್ತಡೇಗೆ ಬಂದಿರ್ಲಿಲ್ವೇ? ವರಾಜಿ ನಾನು ಕರ್ದಿರ್ಲಿಲ್ಲ ಕಣಗಿ. ಅವಳು ಬಂದು ನನಗೂ ಆಗಲ್ಲ, ಅವಾಗಿಂದನೂ ಅವಳೇ ನಾನು ಕರ್ದಿರ್ಲಿಲ್ಲ, ನಾನು ಬಂದಿರ್ಲಿಲ್ಲ. ಅಯ್ಯೋ ಅವಳು ಹಿಂಗೆಯ ಚಡ್ಡಿ ಮಿಡ್ಡಿ ಇಕ್ಕೊಂಡು ನಿಂತಿದ್ಲು ಕಣಕ. ಅಯ್ಯೋ ಅದೇನು ಮಂಡಿ ಗಂಟ ಲಂಗ ಇಕ್ಕೊಂಡು ನಿಂತಿದ್ಲು ಅವಳು. ಇವಳಾರು ಒಂಚೂರು ಕಾಲು ಕಾಣಂಗೆ ಇಕ್ಕವಳೆ, ಅವಳಂತೂ ಮಂಡಿ ಗಂಟನೇ ಇಕ್ಕಿದ್ಲು. ಆ ಮಂಡಿ ಗಂಟ ಲಂಗ ಇಕ್ಕೊಂಡು ಮೈ ಮೇಲೆ ಒಂದು 1/4 kg ಚಿನ್ನ ಏರ್ಕೊಂಡು ನಿಂತಿದ್ಲು ಅವಳ ಅವತಾರವೋ ಒಂಚೂರು ಚೆನ್ನಾಗಿರಲಿಲ್ಲ ಕಣಕ್ಕ. ಲಕ್ಷ್ಮಕ್ಕೊಂದೊಂಚೂರು ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾವಳೆ. ಅಯ್ಯೋ ವರಾಜಿದೇನು ಹೇಳಿ ಸುಮ್ಮನಿರವ ಕಂತ್ರಿ ಮುಂಡೆ. ಕಣಕ್ಕ ಕಂತ್ರಿ ಲೌಡಿ. ಎಲ್ಲಾರ್ಗೂ ಇಷ್ಟಪ್ಪ ಕೇಕ್ ಕಟ್ ಮಾಡ್ಕೊಡಾಳು, ನನಗೆ ಮಾತ್ರ ಚಿಕ್ಕದಾಗ ಕಟ್ ಮಾಡಿಕೊಟ್ಲು ಕಣಕ್ಕ ಕೇಕ. ಅವಳು ಕೈ ಸೇದೋಗ, ಅವಳು ಬಾಯಿ ಸೇದೋಗ, ಅವಳು ಎರಡೊಂದು ಮಾಡ್ತಾಳೆ ಎಲ್ಲಾರ್ಗೂ. ಅವಳು ಮಕ ನೋಡಿ ಮನೆ ಹೋಗ್ತಾಳೆ ಕಂತ್ರಿ ಲೌಡಿ. ಏನು ತಂದಕ್ಕ ಲಕ್ಷ್ಮಕ್ಕಂಗೆ ನೀನು? ಅಯ್ಯೋ ಮನೇಲಿ ಒಂದು ಬ್ಲೌಸ್ ಪೀಸ್ ಇತ್ತು ಕಣಗಿ, ಅದನ್ನೇ ತಂದೇನಿ ಕೊಡೋಣ ಅಂತ. ನೀ ಏನು ತಂದಿದ್ದಿ? ಇಷ್ಟಪ್ಪ ಬಾಕ್ಸ್ ಇಟ್ಕೊಂಡ್ ಬಂದಿದ್ಯಲ್ಲ. ಗಡಿಯಾರ ತಂದೇನಿ ಕಣಕ್ಕ ಕೊಡಕ್ಕೆ ಅಂತ.
ನಂದುವೇ ಫೆಬ್ರವರಿ ಮಂತ್ ಬರ್ತಡೇ ಇದೆ, ನಾನು ಬರ್ತಡೇ ಮಾಡ್ಕೋತೀನಿ. ಅವಾಗ ಕೊಡ್ತಾಳೆ. ಅದಕ್ಕೆಯ ದಪ್ಪನ ಗಡಿಯಾರ ತಗೊಂಬಂದಿದ್ದೀನಿ, 700 ರೂಪಾಯಿ ಕೊಟ್ಟು. ಅಲ್ವಾಗಿ ನಾನು ಒಂಚೂರು ಏನಾರು ಕೊಟ್ಟಿದ್ರೆ ನನ್ನ ಬರ್ತಡೇಗೂ ಏನಾರು ಕೊಡೋಳೇನೋ ಅವಳು. ನೋಡ್ತೀನಿ ತಡಿ. ಬ್ಲೌಸ್ ಪೀಸ್ ಜೊತೆಗೆ ಒಂದು 200 ರೂಪಾಯಿ ಪರ್ಸಲ್ ಅದೇ, ಅದನ್ನು ಕೊಡ್ತೀನಿ. ಕೊಡು ಕೊಡು, ಲಕ್ಷ್ಮಕ್ಕೆ ಏನು ಅಂತೊಳಲ್ಲ, ಕೊಡ್ತಾಳೆ ಕಣ ಅವಳುವೆ. ಓ ತಿಮ್ಮಮ್ಮ, ತಿಮ್ಮಮ್ಮ, ಯಾಕವ ಏನು ಬೇಕವ? ಏನು ತಂದಿದ್ಯಮ್ಮ ಲಕ್ಷ್ಮಕ್ಕನ್ಗೆ? ಅವಳ ಜೊತೆಲೆ ಪೇಟೆಗೆ ಹೋಗಿದ್ನಲ್ಲವ, ಬಟ್ಟೆ ತಕೊಟ್ಟಿವ್ನಿ. ಅವಳಿಗೆ ಇಕ್ಕಾಳಲ್ಲ, ಅದನ್ನೇ ನಾನೇ ತಕೊಟ್ಟಿವ್ನಿ. ಅತ್ಯಾರ ಇಂಥ ಒಳ್ಳೆ ಡ್ರೆಸ್ನ ನೀವು ಲಕ್ಷ್ಮಕ್ಕನ ಕೊಡ್ಸಿದ್ದೀರಾ. ನಾನು ಕೇಳಿದ್ರೆ ನನಗೆ ಇಲ್ಲ ಅಂತೀರಾ. ಇದು ನ್ಯಾಯ ನೀನು, ನೀತಿ ನೀನು, ಧರ್ಮ ನೀನು. ಇದ್ಯಾಕೆ ಮಮ್ಮ ನೀನು ಸೊಸೆ ಹಿಂಗೆ ಬಡ್ಕೋತಾಳಲ್ಲ? ಅವಳಿಗೂ ಬರ್ತಡೇ ಮಾಡ್ಬೇಕಂತೆ ಕಣಾಗಿ, ಅದಕ್ಕೆ ಕುಂಡಾಡ್ತಾ ಅವಳಿಗೆ ಬಂದಿತ್ತಾವಿಂದಾನು. ಮುಂದಿನ ತಿಂಗಳು ನಂದು ಬರ್ತಡೇ ಇದೆ. ನನ್ನ ಬರ್ತಡೇ ಮಾಡು ಅಂದರೆ ನಮ್ಮತ್ತೆ ನನಗೆ ಕೇಳ್ತಾನೆ ಇಲ್ಲ ನಂದು ಮಾತು. ನೀವಾದ್ರೂ ಹೇಳಿ ಅಕ್ಕ ನನ್ನ ಬರ್ತಡೇ ಮಾಡೋಕ್ಕೆ. ಏಯ್ ಮುಚ್ಕೊಂಡು ನಿಂತ್ಕೋ, ಮುಂದಿನ ತಿಂಗಳಲ್ವೇ ನೋಡೋಣ. ನಿನ್ನ ಗಂಡನ ಕೇಳು, ನಿನ್ನ ಗಂಡ ಹೂ ಅಂದರೆ ನನಗೇನಿಲ್ಲ, ಮಾಡ್ಕೊಳ್ಳಿವಂತೆ. ನಿಮ್ಮ ಮಗನ ಒಪ್ಸೋ ಜವಾಬ್ದಾರಿ ನಂದು ಅತ್ತೆ. ನೀವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲನೂ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅತ್ತೆ. ನನ್ನ ಮಗ ಒಬ್ಬ ಹೆಂಡ್ತಿ ಲಾಲಿಯ, ಅವನು ಹೇಳ್ದಂಗೆ ಕೇಳ್ತಾಳೆ. ನನ್ನ ಸೊಸೆದು ಬರ್ತಡೇ ಮಾಡ್ಬೇಕಣ್ಣ ಮುಂದಿನ ತಿಂಗಳು. ಬಂದ್ರವ ನೀವೆಲ್ಲ ಆರವೆ. ಅಲ್ಲ ಕಂತಿಮ್ಮಮ್ಮ, ಡ್ರೆಸ್ಗೆ ಎಷ್ಟಾಯ್ತು? 3000 ಕಣಮ್ಮ. 3000 ಕೊಟ್ಟು ತಕೊಟ್ಟೆ. ಅದೇ ಬೇಕು ಅಂದ್ಲು. ನಾನಯ್ಯೋ ತಗೆ ನನಗೊಬ್ಳು ಮಗಳಿದ್ದಂಗೆ ಅಂದ್ಬಿಟ್ಟು ತಕೊಟ್ಟೆ ಕಣವ. ಚೆನ್ನಾಗಿರೋದು ತಕೊಟ್ಟಿದ್ದೆ ಕಣ್ ಬಿಡಮ್ಮ, ಚೆನ್ನಾಗಿ ಕಾಣಿಸ್ತದೆ ಕಣ ಅವಳಿಗೆ. ಇದೇನಾಗಿ ಕೇಕೆ ಕುಯ್ಯವಲ್ರು, ಕೇಕೆ ಕೊಡವಲ್ರು, ಎಲ್ಲ ಬರ್ಲಿ ಅಂತ ಕಾಯ್ತಾರ ಕಣ್. ಸುಮ್ನಿರಮ್ಮ, ಯಾಕೆ ಹಿಂಗಡಿ ನೀನು? ಕೇಕ್ ತಿನ್ನಕ್ಕೆ ಲವಲವ ಅಂತೀಯಲ್ಲ. ಲವಲವ ಅಂತಲ್ಲ, ಉಂಡ್ಬಿಟ್ಟು ಅಟ್ಟಿಗೋಗಿ ಮನೆ ಕಳಣ ಅಂತ. ಈಗ 7 ಗಂಟೆ ಆಗತ್ತೆ ಕಣ್, ತಕೋ ಹೋಗಿ ಮನೆ ಕಳಿವಿ. ಎಲ್ಲಾರು ಕೇಳಿಸ್ಕೊಳ್ಳಿ, ಲಕ್ಷ್ಮಕ್ಕಂಗೆ ಮುಯ್ ಕೊಡೋರೆಲ್ಲ ನಂತಕ್ ಬಂದು ಮುಯ್ ಕೊಟ್ಬಿಟ್ಟು ಬರ್ಸ್ಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಲಕ್ಷ್ಮಕ್ಕ ಇವಾಗ ಕೇಕ್ ಕುಯ್ತಾಳೆ, ಎಲ್ಲಾರ್ಗು ಕೇಕ್ ಕೊಡ್ತಾಳೆ, ಎಲ್ಲಾರ್ಗು ಅಡುಗೆ ಊಟ ಮಾಡ್ಸವಳೆ. ಊಟ ಮಾಡ್ಕೊಂಡು ಹೋಗ್ಬೇಕು ಎಲ್ಲಾರು. ಕರೆಕ್ಟಾಗಿ ಹೇಳ್ದಲ್ಲೇನು ಲಕ್ಷ್ಮಿ? ಸೂಪರ್ ಕಣ್ಸಾರ್ದಕ್ಕ ನೀನು. ಒಳ್ಳೆ ಟೈಮಿಗೆ ಬಂದು ಒಳ್ಳೇದು ಹೇಳಿದ್ಯಾ. ಎಲ್ಲ ಮುಯ್ದುಟ್ಟು ಕೊಡ್ತಾರಲ್ಲ, ಹುಷಾರಾಗೆ ಮಡಿಕೋ. ಎಲ್ಲರೂ ಬೀಳ್ಸ್ಕಿಲ್ಸ್ಬಿಟ್ಟಿಯಾ? ನಮ್ಮೂರವರೆಲ್ಲ ಕೊಡೋದೆ 11 ರೂಪಾಯಿ ಮುಯ್ಕಂಡು ತಗೊಳಗೆ, ಅದನ್ನೆಲ್ಲಿ ಬೀಳ್ಸ್ಬಿಡೋಳು. ಸುಮ್ನಿರಯ್ಯ ನೀನು, ಯಾಕಯ್ಯ ಸುಬ ನೋಡಿಯ ಸೋಮ ಅಂದ್ರೆ ಗುಬ್ಬೆ ಕಾಣ್ತು ಮಾಮ ಅಂತೀಯಲ್ಲ. ಸುಮ್ನಿರಯ್ಯ, ಎಲ್ಲರೂ ಜಾಸ್ತಿ ಮುಯ್ಯ ಹಾಕ್ತಾರೆ ಕಣ. ಕಣ್ ತಗೊಳವ, ಸುಮ್ಮನೆ ಖರ್ಚು ಮಾಡಿಸ್ತೇನೆ ನನ್ನ ಕೈಲಿ. ಎಲ್ಲರೂ ಲೈನಾಗಿ ಬಂದು ಮುಯ್ ಕೊಟ್ಬಿಟ್ಟು ಕೇಕ್ ತಿನ್ಬೇಕಾಗಿ ವಿನಂತಿ. ಫಸ್ಟ್ ಕೇಕ್ ಕಟ್ ಮಾಡಿಸಿ ಆಮೇಲೆ ಅಲ್ವೇ ಇದು ಮಾಡೋದು. ಅರೆ ಹ್ಯಾಪಿ ಬರ್ಡೇ ಹೇಳಿ, ಹ್ಯಾಪಿ ಬರ್ಡೇ ಹೇಳಿ ಲಕ್ಷ್ಮಕ್ಕಂಗೆ. ಅದೇನ್ರಾಗಿ ಹಂಗ್ ಬಡ್ಕೋತಾ ಇದ್ರಲ್ಲ ಎಲ್ಲಾರುವೆ. ಅದ್ ಬಡ್ಕೋತಾರದಲ್ಲ ಕಣ, ಸುಮ್ನಿರು. ಅವಳಿಗೆ ಇದು ಹೇಳ್ತಾರದು ಕಣ, ಶುಭ ಕೋರ್ತಾರದು. ನಿನಗೆ ಗೊತ್ತಾಗಲ್ಲ ಕಣ. ನಮ್ಮ ಕಾಲ ಹಿಂಗೆಲ್ಲ ಇರ್ಲಿಲ್ಲ ಕಣ್ ಬಿಡವ. ಸಾವತಿ ಬತ್ತಾವಳೆ ನೋಡಿ ಈಗ. ಬತ್ತಾವಳೆ ಕೇಕ್ ತಿನ್ನ ಹೊತ್ತು ಕರೆಕ್ಟಾಗಿ ಬತ್ತಾವಳೆ ಸಾವತಿ. ಕಾಂತ್ರಿ ಮುಂಡೆ, ಮನ್ಯಾಳ ಮುಂಡೆ ಬತ್ತಾವಳೆ ನೋಡಿ. ಹಂಗೆ ಬತ್ತಾವಳೆ ಮುಳ್ಳಿ ಬಂದಂಗೆ. ಯಾಕಮ್ಮ ನೀನು ವಾರ್ಗೆ ತಿಕ್ಕೊಂಡು ಹಂಗಾಡ್ತೀಯಲ್ಲ ನೀನು? ಅವಳು ನೆಳ್ಳು ಸುಳಿದ್ಬಿಟ್ರೆ ನನಗೆ ಮೈಯೊಳಗೆಲ್ಲ ಉರ್ರಿ ಕಿತ್ಕೊಡ್ತದೆ. ನಮ್ಮನೆಯೊಳಗೆ ಬಂದು ನಿಂತವಳೆ ಕಂತ್ರಿ ಮುಂಡೆ. ತಿನ್ನೋದಾದ್ರೆ ಪುಕ್ಸಟ್ಟೆ ಮುಂದಾಗ ಬಂದು ಕೂತಿರ್ತಾಳೆ ಎಲ್ಲಾರ ಆಗ್ಲಿ. ಅದೇನಮ್ಮ ಹಂಗೆ ಒಣಗ್ತಾ ಇದೆಯಲ್ಲ? ಏನಿಲ್ಲ ಕಣವ, ಇಷ್ಟೊಂಥರ ಗ್ರ್ಯಾಂಡಾಗಿ ಮಾಡ್ತಾವಳಲ್ಲ ನೋಡಿ, ಚೆನ್ನಾಗದೆ ಅಂತ ಅನ್ಕೊಂಡೆ ಮನ್ಸೊಳಗೆ. ಇದೇನು ಜನ ಇಪ್ಪಟ್ಟಿ ಅವ್ರೆ. ನಾನು ಸೇರ್ಗೋ ಕುತ್ಕೋತೀನಿ ತಡಿ. ಜನ ಮ್ಯಾಲೆ ಬೀಳ್ತಾರೆ ತಿನ್ನಕ್ಕೆ. ಕರೆದೆ ಬಂದಿದ್ದೆಲ್ಲ ಗೌರಿ, ಕಿತ್ತೋದ್ಲ ಹೊಡಿ ತಿನ್ನಕಾರ ಎಲ್ಲಾರಾಗ್ಲಿ ಮುಂದಾಗ ಬಂದ್ಬಿಡ್ತಿದ್ದೆ ಕಣಗಿ ನೀನು. ಗೌರಿ, ನೀನ್ ತಿನ್ನೋ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತಿದ್ದೆ ಕಣಗಿ, ಎಲ್ಲಿದ್ರು ಹಾಜರಾಗ್ಬಿಡ್ತಿದ್ದಿ. ನೀವಿಬ್ರು ಸುಮ್ನಿರ್ರಿ, ಬಂದಿತ್ತವಾರ ಯಾಕೆ ಹಿಂಗಾಡಿರಿ? ಸುಮ್ನಿರಮ್ಮ, ಯಾಕಮ್ಮ ಬಂದಿತ್ತವಾರ ನೀವು? ಅತ್ತೆ ನಾವು ವಾರಾರ್ಗಿತ್ತೀರಿ, ಯಾಕೆ ಹಿಂಗೆ ಏನ್ ಕಾಡ್ತಿರಲ್ಲ ನೀವು? ಏನಾರ ಮಾತಾಡದ್ನವ ನಾನು ನೋಡಿ ಹೆಂಗ್ ಮಾತಾಡ್ತಾಳ ನೋಡು. ಅವಳು ಸರಿ ಇಲ್ಲ, ನೀನು ಸರಿ ಇಲ್ಲ ಕಣ್. ತಕೊಳ್ರಿ ಹಾಬಿ, ಕೇಕ್ ಕಟ್ ಮಾಡೋಣ ಇವಾಗ. ಅದು 2 ಸಲ ಕಟ್ ಮಾಡಿಗಿ, ಆಗ್ಲೇ ಕಟ್ ಮಾಡ್ಲಿಲ್ವೇ? ಎಲ್ಲರೂ ಕಟ್ ಮಾಡಿ ಚುಲ ಮಾಡಿಕೊಡು, ತಿನ್ಬಿಟ್ಟು ಊಟ ಮಾಡ್ಕೊಂಡು ಹೋಯ್ತಾರೆ. ಹಾಬಿ, ಸ್ವಲ್ಪ ಶೈಲಿಶಾಗಿ ಮಾತಾಡೋದು ಕಲ್ತ್ಕೋ ಅಬಿ ನೀನು. ಇವಾಗ ನಾವು ಬರ್ತಡೇ ಮಾಡ್ಕೋತಾ ಇದೀವಲ್ವಾ? ಏನಾರ ಮಾಡ್ಕೊಳವ ಮರಗಿತಿ ನಮ್ಮವ್ವ ತಾಯಿ. ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾತಾಡಿ ಸ್ವಲ್ಪ ಗಂಟ್ಲು ಕಟ್ಕೊಂಡಂಗಾಗಿದೆ. ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನನ್ನ ಬರ್ತಡೇಗೆಲ್ಲ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ನೀವೆಲ್ಲರೂ ಬಂದಿರೋದು ನನಗೆ ತುಂಬ ಖುಷಿಯಾಗಿದೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರೂ ಲೈನಲ್ಲಿ ಬಂದು ಕೇಕ್ ತಿನ್ನಿ ಆಯಿತಾ?
ನಾನು ಕಟ್ ಮಾಡಿ ಕೊಡ್ತೀನಿ, ಎಲ್ಲರೂ ಕೇಕ್ ತಿನ್ನಿ. ನನ್ನ ಬರ್ತಡೆಗೆ ಎಲ್ಲರೂ ವೀಕ್ಷಕರು ವಿಶ್ ಮಾಡಬೇಕು, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಎಲ್ಲರೂ ಊಟಕ್ಕೆ ಬನ್ನಿ. ಇಲ್ಲಿರೋರು ಅಷ್ಟೇ, ಯಾರು ಮಿಸ್ ಮಾಡದೆ ಊಟ ಮಾಡ್ಕೊಂಡು ಮನೆಗೆ ಹೋಗಿ.